ಕಾರ್ಪೊರೇಟ್ಗಳು ನೋಡುವ ಪರಿಸ್ಥಿತಿ ಬೇಸಿಗೆ ನೋಡಲಿ ಚೆನ್ನಾಗಿ ಹೇಳು ಕೇಳದೆ ಕೇಳು ಮಧುವನ್ನು ನೀನು ಹೀಗಿಂದೀಗಲೇ ನನ್ನ ತಮ್ಮನ ಗೃಹಕ್ಕೆ ಹೋಗಿ ನಿನ್ನ ಅಕ್ಕ ಸುಧಿಷ್ಣಾದೇವಿ ಹೇಳಿರುವಂತ ತಿಳಿಸಿ ಮಧುವನ್ನು ತೆಗೆದುಕೊಂಡು ಬಾರೆ ಶೈಲೇಂದ್ರಿ. ಜನನಿ ನಾನು ಮೊದಲೇ ಹೇಳಿದ್ದೇನೆ ಏನೆಂದು ಪರರ ಗೃಹಕ್ಕೆ ಹೋಗುವಳಲ್ಲ ಪರರ ಸೇವೆಯನ್ನು ಮಾಡುವುದಿಲ್ಲವೆಂದು ಸರ್ವತಾ ನಾನು ಹೋಗುವುದಿಲ್ಲ ಮಾಡ್ತೇನೆ. ಜನನಿ ಅಂದು ನಾನು ಜಲವನ್ನು ತಂದಾಗ ನಿನ್ನ ತಮ್ಮನ ಏನು ಮಾತಾಡಿದ ಸರ್ವತಾ ನಾನು ನಿನ್ನ ತಮ್ಮನ ಆಲಯಕ್ಕೆ ಹೋಗುವುದಿಲ್ಲ ಮಾತೆ ಬಿಡುವನಾದ ಭೀತೆ ಭೀತಿಯಿಂದ ಬಿಡಬೇಕೆ ಜನನಿ ನೀನು ನನ್ನ ಅರಮಂದಿರದಲ್ಲಿರುವುದೇ ತಕ್ಕಾಗಿ ನಾನು ನಿನ್ನ ಸೇವೆಯಲ್ಲಿರುವನೇ ಹೊರತು ಅನ್ಯರ ಸೇವೆಯಲ್ಲಿರುವುದಿಲ್ಲ ಮಾತೆ ಇದು ನನ್ನ ಸೇವೆ ನನಗೆ ಬೇಕಾಗಿರುವುದು ಜನನಿ ನಿನ್ನ ಮನೆಯಲ್ಲಿ ಬೇಕಾದಲ್ಲಿ ನಾನು ಮಾಡಿಕೊಳ್ಳುವೆನು ಇದು ನನ್ನ ಮನೆಯ ಕೆಲಸನೇ ನೀನು ನಿನ್ನ ತಮ್ಮನ ಆಲಯಕ್ಕೆ ಹೋಗಿ ಅಂತ ಹೇಳಿ ಇರುವುದು ನನ್ನ ತಮ್ಮನ ಆಲಯದಲ್ಲಿ ಅದಕ್ಕಾಗಿ ತೆಗೆದುಕೊಂಡು ಬಾ ಎಂದು ಹೇಳಿ ಅದಕ್ಕಾಗಿಯೇ ನಾನು ಪರಲೋಕಕ್ಕೆ ಹೋಗುವುದಿಲ್ಲ ಎಂದು ಹೇಳಿರುವುದು ಪರಲ ಗೃಹಕ್ಕೆ ಹೋಗುವುದಿಲ್ಲ ಎಂದು ಹೇಳಿದೆ ನಾ ಕೆಲಸ ಹೇಳಿ ಮಾಡಬೇಕಲ್ಲವೇ ನಿನ್ನ ಮನೆಯಲ್ಲಿ ಮಾತ್ರ ನಾನು ಬೇರೆಯವರ ಮನೆಗೆ ನಾನು ಬೇರೆಯವರಿಗೆ ಸೀಮಿತರಲ್ಲ ನೀನು ಬೇರೆಯವರಿಗೆ ಸೀಮಿತ ಹಾಗು ಎಂದು ನಾನು ಹೇಳಲಿಲ್ಲ ನಿನ್ನ ತಮ್ಮನ ಆಲಯಕ್ಕೆ ಹೋಗಿ ಅಂತ ಹೇಳಿದೆ ಅಲ್ಲ ಅದಕ್ಕಾಗಿ ನಾನು ಹೋಗುವುದಿಲ್ಲ ಅದಕ್ಕಾಗಿ ಹೋಗುವುದಿಲ್ಲವೆಂದೆಯ ಎನ್ನಯ ತಮ್ಮನು ಏನು ನಾನು ಹೇಳಿದ ಕಾರ್ಯವನ್ನು ಈಗಿಂದೀಗಲೇ ಮಾಡಿದರೆ ನಿನಗೆ ಈ ಅರಮಂದಿರದಲ್ಲಿ ಸ್ಥಳ ಇರುವುದು ಇಲ್ಲವಾದರೆ ಈಗಿಂದೀಗಲೇ ನನ್ನ ಅರಮಂದಿರವನ್ನು ಬಿಟ್ಟು ಹೋಗುವಂತವಳಾಗು ಫುಲ್ಲಾಲೋಚನೆ ಮಾಡಿ ನೋಡು ನೀನು ಆಲೋಚನೆ ಇದುವರೆಗೆ ನಿಮ್ಮ ಬಟ್ಟೆಯನ್ನು ಹುಟ್ಟಿರುವನು ನಿಮ್ಮ ಅನ್ನವನ್ನು ಹುಟ್ಟಿರುವನು ಈಗ ಒಮ್ಮಿಂದೊಮ್ಮೆಲೆ ನಮ್ಮ ಅರಮನೆ ಬಿಟ್ಟು ಹೋಗಿ ಅಂದರೆ ನಾನು ಇಲ್ಲಿ ಹೋಗಿ ನಿನ್ನ ಇಷ್ಟದಂತೆ ಮಧುವನ್ನು ತರುವೆನು ಸುವರ್ಣ ಪಾತ್ರೆಯನ್ನು ತರುವೆನು ಸುವರ್ಣ ಪಾತ್ರೆ ಅವತ್ತು ಐದರ ಜಗ್ ತರಬೇಕು ನಾನು ಹೇಳಿದ ಕೇಳಿದ ಪರಿಸ್ಥಿತಿ ಅದಗೆಟ್ಟೋಗೈತಿಲ್ಲಿ ಗಂಟಾಜ ಅವ್ರು ಕಾಡಕ ಅವ್ರ ನಮ್ಮ ಕೊಡ್ರಪ್ಪ ಯಾವ್ದು ಸುವರ್ಣ ಪಾತ್ರೆ ಕೈಯಕ ಅಲ್ಲ ಅವ್ರದವ್ರ ಏದ ಸಾಕಾಡ್ರ ಅಂತಾರೆ ಅದು ಮುಗಿದ್ರೆ ಸಾಕಾಯ್ತಲ್ಲ ಏನೋ ಬೈಕಲ್ತೀಯ ಯಾವ್ದನ್ನ ಜಾಮೂನ್ ಕೊಡ್ರಪ್ಪ ನಿನಗೆ ಮಂಗಳವಾರ ಮೇಲೆ ಕೇಳೇ ಸುಂದರಿ ಬೆಳಿಗ್ಗೆ ಕರಿ ಹೊಡೆಯುವಂತ
ಕರೀಲೆ ಅಂದ್ರೆ